ಅಷ್ಟರಲ್ಲಿ ನನ್ನ ಹೆಂಡತಿ ಲೋಕದ ವ್ಯಾಪಾರವನ್ನೇ ಮುಗಿಸಿಬಿಟ್ಟು ಆಯ್ತಾ ಸ್ವಾಮಿ. 10 ಜನ ಹೆಣ್ಣು ಮಕ್ಕಳನ್ನ ಕಷ್ಟಪಟ್ಟುಕೊಂಡು ಮದುವೆಯನ್ನು ಮಾಡಿದ್ದೇನೆ. ಈಗ ಕೊನೆಯವಳು ಒಬ್ಬಳಿದ್ದಾಳೆ, ಕೈ ಸಾಗದಾಗಿದ್ದೇನೆ. ಅಂಗದೇಶದ ಅಧಿಪತಿ ಕರ್ಣ ದಾನದಲ್ಲಿ ಮಹಾ ಶ್ರೇಷ್ಠ ಅಂತ ಕೇಳಿದ್ದೇನೆ. ಅವನನ್ನು ಹುಡುಕಿಕೊಂಡು ನಡೆದು ಬಿಡ್ತೇನೆ ನೋಡುವ. ಇಲ್ಲಿ ಕರ್ಣ ಎನ್ನುವವನು ಯಾರು? ನೀನೇ ಕರ್ಣನೇನಯ್ಯ? ಕರ್ಣ ನನ್ನ 10 ಜನ ಮಕ್ಕಳನ್ನ ಮದುವೆ ಮಾಡಿ 11ನೇವಳನ್ನ ಮದುವೆ ಮಾಡೋದಕ್ಕೆ ನಿನ್ನಲ್ಲಿ ಸಹಾಯವನ್ನು ಬೇಡಿ ಬಂದಿದ್ದೇನೆ ಕರ್ಣ. ಏನಾದರೂ ಸಹಾಯ ಮಾಡಯ್ಯ. ಪೂಜ್ಯರೇ, ಅಂಗರಾಜ್ಯದ ಒಡೆತನದಲ್ಲಿ ತುಂಬಾ ಜನರು ಬಂದು ದಾನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಆದರೆ ಈ ದಿನ ಈ ರಣರಂಗದಲ್ಲಿ ರಕ್ತದ ನೀರು ಹರಿಯುತ್ತಿದೆ, ಭೂಮಿಯು ರಥವನ್ನು ನುಂಗುತ್ತಿದೆ. ಈ ಸಂದರ್ಭದಲ್ಲಿ ನನ್ನಲ್ಲಿ ಏನಿದೆ ದಾನ ಮಾಡಲು ಪೂಜ್ಯರೇ? ಕರ್ಣ, ನಿನ್ನಲ್ಲಿ ಇಲ್ಲದೇ ಇರುವಂತಹ ವಸ್ತುವನ್ನು ಕೇಳಿ ನಿನ್ನ ಗಳಿಸಿದಂತಹ ಖ್ಯಾತಿಗೆ ಮಸಿ ಬೆಳೆಯುತ್ತೇನೆ ಎಂದು ಭಾವಿಸಬೇಡ. ನಿನಗೆ ಕೊಡುವಂತ ಮನಸ್ಸೇ ಇರುವುದಾದಲ್ಲಿ ಅದೋ ನೋಡು, ನಿನ್ನ ಕಿವಿಯಲ್ಲಿ ಹೊಳೆಯುತ್ತಿದೆಯಲ್ಲ ಕರ್ಣಕುಂಡಲ, ಅದನ್ನೇ ದಾರೆ ಎಂದು ಕರ್ಣಕುಂಡಲ ಬೇಕೆ ಪೂಜ್ಯರೇ? ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಏನಾದರೂ ದಾನವನ್ನು ಕೊಡಬೇಕಾದರೆ ಅದನ್ನು ಧಾರ ಎರೆದು ಕೊಡಬೇಕು. ಈ ರಣರಂಗದಲ್ಲಿ ರಕ್ತ ಬಿಟ್ಟರೆ ನೀರಿಲ್ಲ ಪೂಜ್ಯರೇ, ಹೇಗೆ ದಾನವನ್ನು ಮಾಡಲಿ? ದಾರ ಎರೆಯಲು ಶುದ್ಧೋದಕ ಇಲ್ಲವೆನ್ನುವಂತಹ ಭಾವನೆಯಲ್ಲಿ ಇರಬೇಡ. ದಾರ ಕೊಡುವಂತ ಮನಸ್ಸಿನ ಇರುವುದು ಹೌದಾದಲ್ಲಿ ಅದೋ ನೀಡು ನೋಡು, ನಿನ್ನ ಹೃದಯ ಕಮಲದಲ್ಲಿ ಇರುವಂತ ಅಮೃತ ಕಲಶದಿಂದ ದಾನವನ್ನು ಮಾಡಿಕೊಡುತ್ತೇನೆ. ಅಮೃತ ಕಲಶ ಮಾತೆ ಬಲ್ಲಳು, ಮಾತೆ ಬಲ್ಲಳು ಬಾರಳಿ ತೆರ ತಾತ ಬಲ್ಲನು ಕೇಳನಿದ, ತಾತ ಬಲ್ಲನು ಕೇಳನಿದ, ಶ್ರೀನಾಥ ಬಲ್ಲನು, ಶ್ರೀನಾಥ ಬಲ್ಲನು ಬಂದ ನೀತನೆನುತ, ಬಂದವ ನೀತನೆನುತ ಯೋಚಿಸಿದ, ಯೋಚಿಸಿದ ಯಾರಿಗೆ ಕಣ್ಣಿಗೆ ಕಾಣದಂತಹ ನನ್ನ ಕರ್ಣ ಕುಂಡಲವನ್ನು ಕೇಳುತ್ತಿದ್ದಾರೆ. ಅದನ್ನು ಅಮೃತ ಕಲಶದಲ್ಲಿ ಧಾರ ಎರೆದು ಕೊಡು ಅಂದರೆ ಅಂದರೆ ನನ್ನ ಪ್ರಾಣ ಕೊಡು ಎಂದ ಅರ್ಥವಲ್ಲವೇ? ಹಾಗಾದರೆ ಇದನ್ನು ಕೇಳುತ್ತಿರುವುದು ನನ್ನ ಮಾತೆ ಕುಂತಿದೇವಿಯೇ? ಇಲ್ಲ, ನನ್ನ ಪಿತನಾದ ಸೂರ್ಯದೇವನೇ. ಸಾಧ್ಯವೇ ಇಲ್ಲ. ಹಾಗಾದರೆ ಹಾಗಾದರೆ ಬಂದವರು ಯಾರು? ಬಂದವರು ಯಾರು? ಶ್ರೀಕೃಷ್ಣ, ಶ್ರೀಕೃಷ್ಣ. ಅರ್ಜುನನ ರಥದಲ್ಲಿ ಶ್ರೀಕೃಷ್ಣ ಕಾಣುತ್ತಾ ಇಲ್ಲ. ಶ್ರೀಕೃಷ್ಣ ಬಂದೆಯ, ಬಂದೆಯ. ಯಾರಿಗೆ ಕೊಡಬಲ್ಲ ಶಕ್ತಿ ಇರುತ್ತದೆಯೋ ಅವರು ಮಾತ್ರ ಕೇಳಬಲ್ಲರು. ಯಾರಿಗೆ ಬದುಕಿಸಬಲ್ಲ ಶಕ್ತಿವಿರುತ್ತದೆಯೋ ಅವರು ಮಾತ್ರ ಕೊಲ್ಲಬಲ್ಲರು. ಓ ಶ್ರೀನಾಥ, ನನ್ನ ಬಾಳಿನಲ್ಲಿ ಮಂಜು ಮುಸುಕಿತ್ತು, ಆ ಮಂಜನ್ನು ಕರಗಿಸಿದ ನಾಥ ಶ್ರೀನಾಥ. ಬಂದೆಯ ತಂದೆ, ಬಂದೆಯ.
ನಿನ್ನನ್ನು ಲೋಕ ದಾನವೀರ ಶೂರಕರ್ಣ ಎಂದು ಕೊಂಡಾಡಲಿ. ಯಾವ ಋಷಿ ಮುನಿಗಳಿಗೂ ಗೋಚರವಾಗದಿದ್ದಂತ ಈ ಪರಮಾತ್ಮ ಇಂದು ನಿನಗೆ ಸಾಕ್ಷಾತ್ಕಾರವನ್ನು ಕೊಡುತ್ತಿದ್ದೇನೆ. ಇದೋ ನೋಡು ನನ್ನ ದಿವ್ಯ ಸ್ವರೂಪವನ್ನು. ಕೇಳು ಮುರರಿ ಕಮಲಲೋಚನ, ಕೇಳು ಮುರರಿ ಕಮಲಲೋಚನ, ತಾಳಲಾರೆರೋ ಸರಳಿ ನುರಿಯನು, ತಾಳಲಾರೆರೋ ಸರಳಿ ನುರಿಯನು, ಒಡಲು ಸುಡುತ್ತಿದೆ ಪಾಪ ಹೆಚ್ಚಿದೆ, ಒಡಲು ಸುಡುತ್ತಿದೆ ಪಾಪ ಹೆಚ್ಚಿದೆ, ಕಡಲ ಶರಣೆ ಕಾಯೋ ಕರುಣದಿ, ಕಡಲ ಶಯನನೇ ಕಾಯೋ ಕರುಣದಿ, ಏಳು ಮುರರಿಬೋ ಕಮಲ ಲೋಚನ. ಶ್ರೀಕೃಷ್ಣ, ನಿನ್ನ ಭವ್ಯ ದಿವ್ಯ ರೂಪವನ್ನು ಕಂಡು ಧನ್ಯನಾದೆ ತಂದೆ, ಧನ್ಯನಾದೆ ತಂದೆ. ಒಡಲು ಸುಡುತ್ತಿದೆ, ತಾಪ ಹೆಚ್ಚಿದೆ. ಓ ಶ್ರೀನಾಥ, ಓ ಶ್ರೀಕೃಷ್ಣ, ಓ ಕಡಲ ಶಯನ, ಕೊಡು ಮುಕ್ತಿಯನ್ನ, ಕೊಡು ಮುಕ್ತಿಯನ್ನ. ಅರ್ಜುನ, ಕೊಡು ಅಂಜನಾಸ್ತ್ರವನ್ನು. ಅರ್ಜುನ, ಅಂತೂ ಕರ್ಣ ಆಶಿಸಿದಂತೆ ಅವನಿಗೆ ನೀಡಿದ್ದಾಯಿತು. ಅಮೃತ ಕಳಶದಿಂದ ಕರ್ಣನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಎಲ್ಲರಿಗೂ ಮಂಗಳವಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು. ಇದು ಮಂಜುನಾಥ ಕುಂದಾಪುರ. ಇಷ್ಟು ಹೊತ್ತಿನವರೆಗೆ ನಿಮ್ಮ ಎದುರು ಯಕ್ಷಗಾನ ಅಮೃತ ಕಳಶವನ್ನು ಪ್ರದರ್ಶನ ನೀಡಿದವರು ನಮ್ಮ ವರಸಿದ್ಧಿ ವಿನಾಯಕ ಯಕ್ಷ ಸಿಂಚನ ತಂಡ ಅತಿಥಿ ಕಲಾವಿದರ ಕೂಡುವಿಕೆಯಿಂದ. ಒಂದು ನಿಮಿಷ ದಯವಿಟ್ಟು ಯಾರೂ ಸಭಿಕರು ಅಲ್ಲಿಂದ ಕದಲಬಾರದಂತ ವಿನಂತಿಸ್ಕೊಳ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ನಡೆದು ಆಮೇಲೆ ಮಂಗಳಾರತಿ ಮತ್ತು ಮಹಾಪ್ರಸಾದ. ನೆರೆದಿರುವಂಥ ಸಮಸ್ತ ಭಕ್ತ ವೃಂದದವರು ಮಹಾಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ದೇವರ 18ನೇ ವರ್ಷದ ಹುಟ್ಟುಹಬ್ಬದ ಈ ಪ್ರಸಾದವನ್ನು ನೀವೆಲ್ಲರೂ ಸ್ವೀಕರಿಸಿ ಕೃತಾರ್ಥರಾಗಬೇಕಂತ ಕೇಳ್ಕೊಳ್ತೇವೆ. ಈಗ ಸಭಾ ಕಾರ್ಯಕ್ರಮ ನಮ್ಮ ವರಸಿದ್ಧಿ ವಿನಾಯಕ ದೇವಸ್ಥಾನದ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಶ್ರೀಯುತ KNL ರಾಯರು ವೇದಿಕೆಗೆ ಬರಬೇಕು. ಹಾಗೆ ಎಲ್ಲ ಟ್ರಸ್ಟಿಗಳು ಸಹ ವೇದಿಕೆಗೆ ಬರಬೇಕಂತ ನಿವೇದಿಸಿಕೊಳ್ತೇನೆ. ಒಂದು ಲಕ್ಕಿ ಡಿಪ್ ಡ್ರಾವನ್ನು ಏರ್ಪಡಿಸಿದ್ದೇವೆ. 3 ಜನ ಅದೃಷ್ಟವಂತರನ್ನು ಇವಾಗ ನಾವು ಗುರುತಿಸಲಾಗುತ್ತೆ. 3 ಜನ ಅದೃಷ್ಟವಂತರ ಆ ಲಕ್ಕಿ ಡ್ರಿಪ್ಪನ್ನು ಈಗ ತೆಗೆಯಲಿದ್ದಾರೆ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಅವರು. ನಂಬರ್ 221 221 ಹರ್ಷಿತ್ CS ಪ್ರಥಮ ಬಹುಮಾನ. ಹರ್ಷಿತ್ CS. ಎರಡನೆಯ ಅದೃಷ್ಟವಂತರು 134 134. ಮೂರನೆಯ ಬಹುಮಾನ 197 197.
ಸ್ವೀಕರಿಸಬೇಕು. ಮೊಮ್ಮಗನಿಗೆ ಎರಡನೇ ಬಹುಮಾನ ಯಾರ್ದು? ಪ್ರತಿಭಾ ಕುಲಕರ್ಣಿ. ಇಲ್ಲ, ಅಲ್ಲಿಂದ ಹೋಗ್ಬೋದು, ತೊಂದರೆ ಇಲ್ಲ. ನಿಮ್ಮಕ್ಕಿಂತ ಮುದುಕ ನಾನೇ ಕುಣಿತೇನೆ, ನಿಮ್ಗೆ ಯಾಕೆ ಮೇಲ್ಕ್ ಬರ್ಲಿಕ್ಕೆ ಆಗೋದಿಲ್ಲ? ಮೂರನೇ ಬಹುಮಾನ ರಾಜೇಶ್ವರಿ ಅವರು. ಯಕ್ಷಗಾನ ಕಾರ್ಯಕ್ರಮವನ್ನು 3 ತಿಂಗಳ ಕಾಲ ಸತತವಾಗಿ ಅಭ್ಯಾಸವನ್ನು ನೀಡಿ ನಮ್ಮ ಹುಡುಗರನ್ನು ಸಿದ್ಧಪಡಿಸಿ ಈ ಪ್ರದರ್ಶನ ಇಷ್ಟೊಂದು ಸಂತೋಷದಾಯಕವಾಗಿ ನೆರವೇರಿಸಲು ಮುಖ್ಯ ಕಾರಣೀಕರ್ತರು ಯಕ್ಷಗುರು ಶ್ರೀ ಶಂಕರ ಬಾಳ್ಕುದ್ರವರು. ಅವರಿಗೆ ನಮ್ಮ ಸನ್ಮಾನ ಕಾರ್ಯಕ್ರಮ. ಇದರೊಂದಿಗೆ ಇವರ ಯಕ್ಷಗಾನ ಕಲಾ ಸೇವೆಗೆ ಪ್ರೋತ್ಸಾಹಿಸಿ ನಮ್ಮ ನಿವಾಸಿಯಾದಂಥ ವೆಂಕಟರಮಣ ಜೋಯಿಸ್ ಅವರು 1,000 ರೂಪಾಯಿಯ ಬಹುಮಾನವನ್ನು ನೀಡಿರ್ತಾರೆ. ಅದನ್ನು ನಾವೀಗ ಅವರಿಗೆ ಸಮರ್ಪಿಸಿದ್ದೇವೆ. ಗುರುದತ್ ಕಾಮತ್ರವರು ಗುರುದಕ್ಷಿಣೆಯನ್ನು ನೀಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಭಾಗವತರಿಗೆ ಸಾಥಿಯಾಗಿ ಅಮೃತದೇವ ಕತ್ತಿನಕೆರೆ ಅಮೃತದೇವ ಕತ್ತಿನಕೆರೆ ಚಂಡೆ ವಾದಕರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಪ್ರಶಂಸೆಯನ್ನು ಹಾಗೆಯೇ ಮದ್ದಲೆ ವಾದಕರು ಸಂಪತ್ತಾಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಕಲಾವಿದರ ಪರಿಚಯ, ಪ್ರೋತ್ಸಾಹ. ರಾಘವೇಂದ್ರ ಆಚಾರ್ ಕರ್ಣನ ಪಾತ್ರದಲ್ಲಿ, ಗಣೇಶ್ ಮೂರ್ತಿ ಅವರು ಕೊಡ್ಬೇಕಂತ ಕೇಳ್ಕೊಳ್ತೇನೆ. ರಾಕೇಶ್ ಹೆಬ್ಬಾರ್ ಅರ್ಜುನನ ಪಾತ್ರದಲ್ಲಿ, ಮೋಹನಾಚಾರ್ ಅವರು, ನಿತ್ಯಾನಂದ ಹಿರಿಯಡ್ಕ ಕೃಷ್ಣನ ಪಾತ್ರದಲ್ಲಿ, ನಾಗಭೂಷಣ್ ಪುರಂದರ ಆಚಾರ್ಯ ಶಲ್ಯನ ಪಾತ್ರದಲ್ಲಿ, ಬಿ.ಕೆ. ಕಾಮತ್ರವರು, ಶಾರ್ವರಿ ಸೋಮಯಾಜಿ ಕುಂತಿಯ ಪಾತ್ರದಲ್ಲಿ, ರಾಮರಾಯ ನಾಯಕರು, ಆನಂದ್ ಕುಲಕರ್ಣಿ ದುರ್ವಾಸನ ಪಾತ್ರದಲ್ಲಿ, ಸಿ.ಎಸ್. ಸೂರ್ಯಪ್ರಕಾಶ್, ಸ್ವಾತಿ ಪ್ರಭು ಸೂರ್ಯದೇವನಾಗಿ, ಕೆ.ಎನ್.ಎಲ್. ರಾಯರು, ಗ್ರೀಷ್ಮ ಕಾಮತ್ ಬಾಲಕರ್ಣ, ಎಂ.ವಿ. ಶೆಣೈ ಅವರು,
ಹರ್ಷಿತಾ ಮಹಿಷಿ ಕುಂತಿ ಭೋಜನಾಗಿ. ರಾಜಪ್ಪನವರು. ಅನಿರುದ್ಧ ನಾಯಕ್ ಸರ್ಪಾಸ್ತ್ರ. ಮೋಹನಾಚಾರ್ ಅವರು. ದಿನೇಶ್ ಆಚಾರ್ಯ ಅತಿರಥನಾಗಿ. ಗಣೇಶ್ ಮೂರ್ತಿ ಅವರು. ಗುಣಶ್ರೀ ನಾಯಕ್ ರಾಧೆ. ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ವೇಷಭೂಷಣವನ್ನು ತೊಡಿಸಿದವರು ಶಂಕರ್ ಹೊಸೂರವರು. ಅವರನ್ನು ನಾವು ಗೌರವಿಸುತ್ತಿದ್ದೇವೆ. ಶಂಕರ್ ಹೊಸೂರವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ KNL ರಾಯರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಇಂದಿನ ಯಕ್ಷಗಾನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೂ, ಕಲಾ ಹೃದಯವಂತರಿಗೂ ನಾವು ಅನಂತ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ KNL ರಾಯರು 2 ಮಾತು ಹಾಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಶ್ರೀ KNL ರಾಯರು. 2 ಮಾತು ಆಡೋ ಮುಂಚೆ ಈ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ರೂವಾರಿಯಾದಂತಹ ನಮ್ಮಲ್ಲಿ ಯಾರಿದ್ದಾರೆ, ಶ್ರೀ ಮಂಜುನಾಥ್ ಅವರು ಮತ್ತು ಅವರ ಶ್ರೀಮತಿಯವರು. ಅವ್ರ ಶ್ರೀಮತಿಯವರದೇ ಸೇವೆ ಇದಕ್ಕೆ. ಅವ್ರ ಶ್ರೀಮತಿಯವರು ತಕ್ಷಣ ವೇದಿಕೆಗೆ ಬರಬೇಕಾಗಿ ವಿನಂತಿ. ರಜನಿ ಮಂಜುನಾಥ್ ದಯವಿಟ್ಟು ವೇದಿಕೆಗೆ ಬನ್ನಿ. ಬಂಧುಗಳೇ, ನೀವೆಲ್ಲ ನೋಡಿದ್ದೀರಾ ಇವತ್ತಿನ ದಿವಸದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಬಹಳ ಚೆನ್ನಾಗಿ, ವಿಶೇಷವಾಗಿ ನಮ್ಮ ಲೇಔಟಿನ ನಮ್ಮ ಯುವಕರೇ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡ್ತಾ ಇತ್ತು ಅಂದರೆ ಎಷ್ಟೋ ವರ್ಷದಿಂದ ಅವರು ಕಲೆ ಒಳಗಿದ್ದರು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಇದಕ್ಕೆ ಅವರನ್ನು ತಯಾರು ಮಾಡಿದವರು, ತಯಾರು ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿದಂಥವರು ಮತ್ತು ರಜನಿ ಮಂಜುನಾಥ್ ಅವರ ಕುಟುಂಬ ಅವರಿಗೆ ತಮ್ಮೆಲ್ಲರ ಪರವಾಗಿಯೂ ಹಾಗೂ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೇಳ್ದಂಗೆ ಯಕ್ಷಗಾನ ತಂಡ, ಯಕ್ಷಗಾನ ಕಲಾವಿದರು ಮತ್ತು ಅವರನ್ನು ತಯಾರು ಮಾಡಿದಂತಹವರು ಇವರಿಗೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸಲಾಗಿದೆ. ಮತ್ತೊಮ್ಮೆ ಟ್ರಸ್ಟಿನ ಪರವಾಗಿ ಎಲ್ಲ ಯಕ್ಷಗಾನ ಇವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸದಾ ಯಾವಾಗಲೂ ಕೂಡ ಹಲವಾರು ಜನ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಅನಸೂಯ ಅಂತ ಹೇಳಿಬಿಟ್ಟು ತಮಗೆಲ್ಲ ಪರಿಚಯ ಇರಬೇಕು. ರಾಜಮ್ಮಾಳ್ ವೆಂಕಟ ಸುಬ್ರಹ್ಮಣ್ಯಂ ಮೆಮೋರಿಯಲ್ ಟ್ರಸ್ಟ್ ಅಂತಿದೆ. ಪ್ರತಿ ವರ್ಷ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅನುದಾನ ಕೊಡ್ತಾರೆ. ಅವರಿಗೆ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಗನ್ನಾಥ್ ಪೈ ಗ್ರೂಪ್ ಆಫ್ ಹೋಟೆಲ್ಸ್ ಅವರು ನಮ್ಮ ದೇವಸ್ಥಾನ ಪ್ರಾರಂಭ ಆದಾಗಿನಿಂದಲೂ ನಾವು ಸಂಕಷ್ಟಿ ಸ್ಟಾರ್ಟ್ ಮಾಡಿದ ದಿವಸದಿಂದ ಸಂಕಷ್ಟಿ ದಿವಸ ಸಿಹಿ ಮತ್ತು ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವ್ರದ್ದು ಅನುದಾನ ಬರ್ತಾ ಇದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನಾರ್ಪಣೆ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಹರೀಶ್ ಮತ್ತು ಪಾರ್ಟ್ನರ್ಸು RS ಡೆವಲಪರ್ಸ್ ಅವರು ಕೂಡ ಅವರು ಒಳ್ಳೆ ಡೊನೇಷನ್ ಕೊಟ್ಟಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನೋಬನಗರದ ಎಲ್ಲ ಡೋನರ್ಸ್ಗೂ ಕೂಡ ಯಾಕೆಂದರೆ ಹೆಸರುಗಳು ಹೇಳೋದು ಕಷ್ಟ ಆಗುತ್ತೆ. ಸರ್ವರು 500ರಿಂದ ಹಿಡಿದು 2000, 5000, 10,000 ಕೊಟ್ಟರು ಎಲ್ಲ
ನಮ್ಮ ಡೋನರ್ಸು ಅವರವರ ಶಕ್ತಾನುಸಾರ ಕೊಟ್ಟಿದ್ದೀರಾ. ಮತ್ತು ನಮ್ಮ ಟ್ರಸ್ಟಿಗಳು ಮನೆಗೆ ಬಂದಾಗ ಅವ್ರಿಗೆ ಒಳ್ಳೆಯ ಆಹ್ವಾನ ಕೊಟ್ಟು ಒಳ್ಳೆಯ ಇದು ಕೊಟ್ಟು ಸಂಸ್ಕಾರ ಕೊಟ್ಟು ತಾವು ಅವರಿಗೆ ದೇಣಿಗೆಯನ್ನು ಕೊಟ್ಟು ಕಳಿಸಿದ್ದೀರಿ. ಅದಕ್ಕಾಗಿ ತಾವು ಬನೋವರ್ಗದ ಎಲ್ಲ ನಿವಾಸಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಪ್ರತಿ ವರ್ಷ ನಮಗೆ ಈ ಸಂದರ್ಭದಲ್ಲಿ ಮೂಸಂಬಿ ಸಪ್ಲೈ ಮಾಡ್ತಾರೆ ಫ್ರೀಯಾಗಿ. ಮೂಸಂಬಿ ಜೊತೆಗೆ ಹೂವಿನ ಅಲಂಕಾರ ಮಾಡ್ತಾರೆ. ಕೆಲ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಧನ್ಯವಾದಗಳು. ಸಂತೋಷ್ ಚೌಗಳೆ. ಅದೇ ರೀತಿ ನಮ್ಮ ಗುರು ಎಲ್ಲರಿಗೂ ನೀರು ಕುಡಿಸ್ತಾರೆ ಚೆನ್ನಾಗಿ, ಪಾಪ ಪ್ರತಿ ವರ್ಷ ಕುಡಿಸ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮತ್ತು ನಾವು ಮನೆಗೆ ಹೋಗಬೇಕಾದ್ರೆ ನಮ್ಮ ಟ್ರಸ್ಟ್ಗಳಿಗೆ ಬಹಳಷ್ಟು ಜನ ನಮ್ಮ ಇಲ್ಲಿನ ಇವರು ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ. ಟ್ರಸ್ಟಿಗಳು ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು, ಆದರೂ ನಮ್ಮ ಭಕ್ತಾದಿಗಳು ಕೆಲವರು ನಾವು ಸಹಕಾರ ಕೊಟ್ಟು, ವಿಶೇಷವಾಗಿ KVP ಗುಪ್ತಾ, ಮೋಹನ್ ಶಂಕರ್, BS ಪಾಟೀಲ್ ಮತ್ತು ಕುಲಕರ್ಣಿ ಅವರು ನಮ್ಮ ಟ್ರಸ್ಟಿಗಳ ಜೊತೆಗೇ ಪ್ರತಿಯೊಂದು ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇನ್ವಿಟೇಷನ್ ಜೊತೆಗೆ ಅವರಿಂದ ನಮಗೆ ದೇಣಿಗೆ ಕೂಡ ಬಂದಿದೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳು. ಅದೇ ಥರ ಕುಲಕರ್ಣಿ ಅವರು ಪ್ರತಿ ವರ್ಷ ಹೂವಿನ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ. ಮತ್ತು ಋತ್ವಿಕ ವರ್ಗ, ನೀವು ಬೆಳಗ್ಗೆ ಮಹಾ ಸಂಕಲ್ಪದಲ್ಲಿ ನೋಡಿರ್ಬೋದು, ಮಹೇಶ್ ಭಟ್ಟರವರು ಮಹೇಶ್ ಭಟ್ ಅಂತ ಹೇಳ್ಬಿಟ್ಟು ಅವರು ಬಹಳ ದೊಡ್ಡ ಪಂಡಿತರು. ಬೆಳಗ್ಗೆ ಮಹಾಸಂಕಲ್ಪ ಹೇಳಿದಾಗ ಅವರು ಮತ್ತು ಅವ್ರ ಋತ್ವಿಕ ವರ್ಗಕ್ಕೆ ಅನಂತ ಧನ್ಯವಾದಗಳು. ಈ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಾನು ವಿಶೇಷವಾಗಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ನೋಬೋನಗರ್ ಸೈಟ್ ಓನರ್ಸ್ ಆ್ಯಂಡ್ ರೆಸಿಡೆಂಟ್ಸ್ ಅಸೋಸಿಯೇಷನ್ ಅದರ ಪ್ರತಿ ವರ್ಷ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ಅವನಿಂದ ನಮಗೆ ಅನುದಾನ ಬರುತ್ತೆ. ಈ ಸಾರಿನೂ ಕೂಡ ಮುಕ್ತ ಹಸ್ತದಿಂದ ಬಹಳಷ್ಟು ಒಳ್ಳೆಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅಸೋಸಿಯೇಷನ್ನ ಪ್ರೆಸಿಡೆಂಟು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಅನಂತ ಧನ್ಯವಾದಗಳು. ಮತ್ತು ದೇವಸ್ಥಾನದಲ್ಲಿ ಪ್ರತಿ ದಿವಸ ಯಾವುದೇ ಕಾರ್ಯಕ್ರಮ ನಡೀಬೇಕಾದರೂ ದೇವಸ್ಥಾನದ ಅರ್ಚಕರು ಮತ್ತು ಮ್ಯಾನೇಜರು, ದೇವಸ್ಥಾನ ಸಿಬ್ಬಂದಿ, ವಿಶೇಷವಾಗಿ ನಮ್ಮ ಮಂಜುನಾಥ್ ಭಟ್ರು, ರಾಘವೇಂದ್ರ, ಯಲ್ಲಪ್ಪ, ತಿಮ್ಮರಾಯಿ ಇವರೆಲ್ಲ ದೇವಸ್ಥಾನ ಸಿಬ್ಬಂದಿ ವರ್ಗ, ಇವರೆಲ್ಲರಿಗೂ ಕೂಡ ಟ್ರಸ್ಟಿನ ಪರವಾಗಿ ಅನಂತ ಧನ್ಯವಾದಗಳು. ಮತ್ತು ಇಲ್ಲಿ ಇವತ್ತಿನ ಸಹ ಈ ಒಂದು ಏನು ಯಕ್ಷಗಾನ ಮಾಡಿದ್ವಿ, ಅದಕ್ಕೆ ಬಹಳಷ್ಟು ಜನರ ಸಹಕಾರ ಬೇಕಾಗಿತ್ತು ಸುತ್ತಮುತ್ತಲು. ಯಾಕೆಂತಂದರೆ ಇದು ರೋಡ್ ಬ್ಲಾಕ್ ಮಾಡಬೇಕಾದ್ರೆ ಆಲ್ಟರ್ನೇಟಿವ್ ಏನು ಮಾಡಬೇಕು, ಈ ಥರದ್ದೆಲ್ಲ ಕೆಲವು ಯೋಚನೆ ಮಾಡಿ ನಮ್ಮ ಅಕ್ಕಪಕ್ಕದ ಇವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರೆಲ್ಲ ತುಂಬ ಹೃದಯದಿಂದ ನಮಗೆ ಸಹಕಾರ ಮಾಡಿದ್ರು. ಅದರಲ್ಲಿ ಒಂದು ಗ್ರೀನ್ ರೂಮ್ಗೆ ಜಾಗ ಕೊಟ್ಟವರು ಶಶಿ ಮಂಡ್ಯ ಅಂತ ಹೇಳ್ಬಿಟ್ಟು, ಮತ್ತು ನಮಗೆ ಈ ಎಲ್ಲ ಓಡಾಡಲಿಕ್ಕೆ ತೊಂದರೆ ಆದರೂ ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟವರು VR ಟೆರೆಸ್ನವರು, ಶಾರದಾ ಅಪಾರ್ಟ್ಮೆಂಟ್ನವರು, ಇವರೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಿನ್ನೆ ರಾತ್ರಿ ಇವತ್ತು ಮಧ್ಯಾಹ್ನ ಇವತ್ತು ರಾತ್ರಿ ಕೂಡ ನಮಗೆ ಒಳ್ಳೆ ಪುಷ್ಕಳವಾದಂಥ ಭೋಜನ ಹಾಕ್ತಾ ಇದ್ದಾರೆ ವೆಂಕಟೇಶ್ ಆ್ಯಂಡ್ ಟೀಮ್, ಅವರಿಗೂ ಧನ್ಯವಾದಗಳು. ಮತ್ತು ಶಾಮಿಯಾನ ಜಾನ್ ಆ್ಯಂಡ್ ಟೀಮ್, ಲೈಟ್ನಿಂಗ್ ರಾಮು ಆ್ಯಂಡ್ ಟೀಮ್, ಇದೆಲ್ಲದರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರ ಮಾಡಿ ನಮಗೆ ವಿಶೇಷವಾಗಿ ಏನು ಇದು ಮ್ಯಾನ್ಯುಯಲ್ ವರ್ಕ್ ಹೆಚ್ಚಿಗೆ ವಿಶೇಷ ಮಾಡೋದಂತ ನಮ್ಮ ಲೇಡೀಸ್ ವಿಂಗ್ ಮತ್ತು ಯೂತ್ ವಿಂಗು ಅವರೆಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ.